ಒಂದು ಕಡೆ ಮದ್ದೂರಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ವಿಕೋಪಕ್ಕೆ ಹೋಗ್ತಾ ಇದೆ, ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಈಗಾಗಲೇ ಲಾಠಿ ಚಾರ್ಜ್ ಕೂಡ ಆರಂಭವಾಗಿದೆ. ಮದ್ದೂರಿಗೆ ರಾಜ್ಯದ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಅನ್ನೋ ಕೂಡ ಇನ್ಫಾರ್ಮೇಷನ್ ಇದೆ. ಮದ್ದೂರಲ್ಲಿ ಸಂಭವಿಸಿರುವಂಥದ್ದು ಘಟನೆ. ಇದರ ಜೊತೆಗೆ ಬೇರೆ ಅಂದರೆ ಮಂಡ್ಯ ಜಿಲ್ಲೆಯ ಬೇರೆ ಭಾಗದಲ್ಲಿರುವಂಥ ಜನರು ಕೂಡ ಮದ್ದೂರಿನತ್ತ ಹೋಗ್ತಾ ಇದ್ದಾರೆ. ಅದರ ಅರ್ಥ ಇಡೀ ಪ್ರತಿಭಟನೆಯ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ, ಕಾವು ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ನೂರಾರು ಹಿಂದೂ ಕಾರ್ಯಕರ್ತರ ಜಮಾವಣೆ ಆಗ್ತಾ ಇದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ನೋಡಿ, ಕೋಮು ಸಂಘರ್ಷ ಅನ್ನೋದಿದೆಯಲ್ವಾ, ಕೋಮು ಸಂಘರ್ಷ ಒಂದು ರೀತಿಯಾಗಿ ವೈರಸ್ ಇದ್ದಂಗೆ. ಎಲ್ಲೋ ಒಂದು ಕಡೆ ಕೋಮು ಸಂಘರ್ಷ ಆದರೆ ಅದರ ವ್ಯಾಪ್ತಿ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ವ್ಯಾಪಿಸ್ಕೊಂಡು ಹೋಗ್ತಾ ಇರುತ್ತೆ. ಆ ವ್ಯಾಪ್ತಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೂ ಆಗಲ್ಲ. ಒಂದು ರೀತಿಯಾಗಿ ಬೆಂಕಿಯ ತನ್ನ ಕಬಂಧ ಬಾವುಗಳನ್ನು ಯಾವ ರೀತಿಯಾಗಿ ವ್ಯಾಪಿಸುತ್ತಲ್ವಾ, ಅದೇ ರೀತಿಯಾಗಿ ಈ ಕೋಮು ಸಂಘರ್ಷ ಅನ್ನೋದು ಕೂಡ ವ್ಯಾಪಿಸ್ಬಿಡುತ್ತೆ. ಅದು ಕ್ಷಣಾರ್ಧದಲ್ಲಿ ವ್ಯಾಪಿಸ್ಬಿಡುತ್ತೆ. ಇದು ಸಮಾಜಕ್ಕೆ ಮಾರಕ, ಇದು ರಾಜ್ಯದ ಅಭಿವೃದ್ಧಿಗೆ ಮಾರಕ, ದೇಶದ ಅಭಿವೃದ್ಧಿಗೆ ಮಾರಕ. ಅಶಾಂತಿ ಅನ್ನೋದು ಯಾವುದೇ ದೇಶದ, ಯಾವುದೇ ರಾಜ್ಯದ, ಯಾವುದೇ ಜಿಲ್ಲೆಯ ಅಭಿವೃದ್ಧಿಗೆ ಮಾರಕವಾಗಿರುತ್ತೆ. ಇದನ್ನು ನಾವು ಗಮನಿಸಬೇಕಾಗಿದೆ. ಹಾಗಂತ ಹೇಳಿ ಮಾಡಿದ್ದೆಲ್ಲವೂ ಸರಿ, ಯಾರೋ ಕಲ್ಲು ತೂರಾಟ ಮಾಡಿದ್ರು ನಾವು ಕಲ್ಲು ಹೊಡ್ಸ್ಕೊಂಡು ಹೋಗ್ಬೇಕಾ? ಅಲ್ಲ. ಕೋರ್ಟು, ಕಚೇರಿ, ಕಾನೂನು ಎಲ್ಲವೂ ಕೂಡ ಇದೆ. ಅದರ ಮುಖೇನ ಹೋಗಬಹುದು. ಆಕ್ರೋಶವನ್ನು ಹೊರಹಾಕುವಂಥ ಹಕ್ಕು ನಮಗಿದೆ. ನೋಡಿ, ವಾಹನಗಳನ್ನು ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾರ್ಯಕರ್ತರು ಅಂತ. ವಾಹನಗಳನ್ನು ತಡೆಯೋದು, ಹೆದ್ದಾರಿಯನ್ನ ಬಂದ್ ಮಾಡುವುದು, ಪೊಲೀಸರ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಈಗ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದೆ, ಮದ್ದೂರಲ್ಲಿ ನಡೆದಂತಹ ಒಂದು ಘಟನೆ, ಯಾವನೋ ಒಬ್ಬ ಮತಾಂಧ ಹುಚ್ಚು ನಾಯಿ, ಯಾರೋ ಒಬ್ಬ ಬಂದು ಮಾಡಿದ್ದಂಥ ಕೆಲಸಕ್ಕೆ ಈಗ ದಗದಗ ಅಂತ ಹೊತ್ತಿ ಉರುತ್ತಿರೋದು ಏನು? ಬೆಂಗಳೂರಿಗೂ ಕೂಡ ಅದರ ಕಿಚ್ಚಿನ ಶಾಖ ಬಿಸಿ ತಡ್ತಾ ಇದೆ. ಹಿಂದೂ ವಿರೋಧಿ ಸರ್ಕಾರದಿಂದ ಗಣೇಶೋತ್ಸವಕ್ಕೆ ವಿಘ್ನವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂಗಳಿಗೆ ಉಳಿಗಾಡವಿಲ್ಲ. ಗೃಹ ಸಚಿವರ ಪ್ರಕಾರ ಇವೆಲ್ಲವೂ ಕೂಡ ಆಕಸ್ಮಿಕ ಸಣ್ಣ ಘಟನೆ. ಹಿಂದೂಗಳ ಮೇಲೆ ಮತಾಂಧ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು, ವಾಹನಗಳಿಗೆ ಬೆಂಕಿ ಹಚ್ಚಲು ಬಿಡ್ತಾ ಇದ್ದಾರೆ. ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಹಿಂದೂಗಳಿಗೆ ಭದ್ರತೆ ಇಲ್ಲ. ಮದ್ದೂರು ಮಿನಿ ಪಾಕಿಸ್ತಾನ ಆಗಿದೆ. ಆರ್ ಅಶೋಕ್ ಅವರ ಹೇಳಿಕೆ, ಮದ್ದೂರು ಮಿನಿ ಪಾಕಿಸ್ತಾನನಾ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನಾವು ಕರ್ನಾಟಕದಲ್ಲಿ, ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯ ಸುತ್ತಕೊಂಡಿದ್ದಾರೆ ಗ್ಯಾಂಗ್. ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದ ಈ ಘಟನೆಗಳು ನಡೀತಾ ಇದೆ. ಯಾಕೆಂದ್ರೆ ಇವರು ಕಲ್ಲು ಹೊಡಿತಾರೆ ಅಂತ ಗೊತ್ತಲ್ಲ. ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ, ಇವ್ರ ಅಪ್ಪನ ಆಸ್ತಿನ. ನಾವು ಟ್ಯಾಕ್ಸ್ ಕೊಟ್ಟಿರೋದು, ಕರ್ನಾಟಕದ ಜನ, ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮ ರಸ್ತೆ ಅದು. ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತ? ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ? ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂತ ಅವಶ್ಯಕತೆ ಇತ್ತ? ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತ? ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್. ಯಾರು ದುಷ್ಕರ್ಮಿಗಳಿದ್ದಾರಲ್ಲ ಅವ್ರಿಗೆ ಯಾಕೆ ಕೊಡ್ದಿಲ್ಲ? ಕಲ್ಲು ಹಚ್ದವ್ರಿಗೆ, ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು? ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಈ ತರ ಗೂಂಡಾಗಳು ಮಸೀದಿಗಳಲ್ಲಿ ಇರ್ತಾರೆ ಅಂತ ಜ್ಞಾನ ಬೇಡವಾ ನಿಮ್ಗೆ? ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರ್ಗೆ ವಿಧಾನಸೌಧದಲ್ಲೇ ಸರ್ಕಾರ ಏನು ಮಾಡಿಲ್ಲ. ಅದಾದ್ಮೇಲೆ ಎಲ್ಲರಿಗೂ ಶುರುವಾಯ್ತು, ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸಕ್ ಶುರುವಾಯ್ತು. ಈಗ ಎಲ್ಲ ಕಡೆ ಗಲಭೆಗಳನ್ನು ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ, ಮೈಸೂರಲ್ಲಿ ಒಂದು ಸ್ಕೆಚ್ ಮಾಡ್ಕೊಂಬಿಟ್ಟಿದ್ದಾರೆ. ಏನಾದರೂ ಮಾಡಿ ಇಲ್ಲಿ
ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿರೋ ಹೇಳಿಕೆನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ SIT ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು. ಇದು ಒಂದೊಂದೇ ಘಟನೆಗಳನ್ನ ನೋಡ್ತಾ ಇದ್ರೆ ಕಳೆದ 2 ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ 2ನೇ ದರ್ಜೆಯ ಒಂದು ರೀತಿ ಪ್ರಜೆಗಳಾಗೋಗ್ತಿದ್ದಾರೆ. ಒಂಥರ ವಿಚಿತ್ರ ಅನಿಸ್ತದೆ. ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ? ಓಟ್ಗೋಸ್ಕರ ದೇಶನೇ ಮಾರ್ಬಿಡ್ಬೇಕಾದ್ರು. ಮಾತಾಡಿದ್ರೆ ಸಂವಿಧಾನದ ಪುಸ್ತಕ ಹಿಡ್ಕೊಂತಾರೆ. ಇದೇನ ಸಂವಿಧಾನ? ನೀವು ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ, ಚಾಮುಂಡೇಶ್ವರಿ ಘಟನೆಗೆ, ಧರ್ಮಸ್ಥಳದ ಘಟನೆಗೆ, ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಇದು ಪ್ರಶ್ನೆ. ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಹಿಂದೂಗಳ ಮೇಲೆನೆ ಲಾಠಿ ಚಾರ್ಜ್ ಯಾಕೆ? ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ? ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ 100 ಕಂಡೀಷನ್ ಹಾಕಿದ್ದೀರ. ಗಣಪತಿ ಹಬ್ಬ ಮಾಡಂಗಿಲ್ಲ, ಮೆರವಣಿಗೆ ತಗೊಂಡೋಗಂಗಿಲ್ಲ. ಸರಿ, ಹನುಮ ಧ್ವಜವನ್ನ ತೆಗೆದ್ರಿ. ನಾಗಮಂಗಲದಲ್ಲಿ ಹನುಮ ಧ್ವಜವನ್ನ ತೆಗೆದಾಕಿದ್ರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಅದೇ ನಾಗಮಂಗಲದಲ್ಲಿ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೂತಿಸ್ತೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ. ಹಿಂದೂಗಳು ಗಲಾಟೆ. ಹಿಂದೂಗಳು, ನಾನು ಹೇಳ್ತಾ ಇದ್ದೀನಿ, ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಇನ್ನು ಮುಂದೆ ಇದೇ ಗತಿ. ಬರೆದು ಮಾಡ್ಕೊಳ್ಳಿ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ಓಟ್ಗೋಸ್ಕರ ಏನ್ ಬೇಕಾದ್ರೂ ಸಿದ್ದರಾಮಯ್ಯ ಮಾಡ್ತಾರೆ. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಇವತ್ತು ಎಚ್ಚರಿಕೆ ನೋಡಿ. ಒಂದಲ್ಲ, ಧರ್ಮಸ್ಥಳ, ಚಾಮುಂಡೇಶ್ವರಿ ಆಯ್ತು, ನಾಗಮಂಗಲ ಆಯ್ತು, ಈಗ ಮದ್ದೂರಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಬಂದು ಹೊಡಿತಾರೆ. ಎಚ್ಚರಿಕೆಯಿಂದ ಇರಿ. ಇಲ್ಲ ಅಂದ್ರೆ ಆ ಮಹಿಳೆ ಹೇಳಿರೋ ರೀತಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾರೆ, ಟಿಪ್ಪು ಏರಿಯಾಗಳನ್ನ ಉತ್ಪತ್ತಿ ಮಾಡ್ತಾರೆ. ಸರಿ, ಘಟನೆ ಆದ್ರೂ ಕೂಡ ಆ ಭಾಗದ ಶಾಸಕರು ಇನ್ನೂ ಕೂಡ ಹೋಗಿಲ್ಲ ಸ್ಥಳಕ್ಕೆ. ಇಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೋಡಿ, ಕಾಂಗ್ರೆಸ್ ಅವರು ಪೂರ್ತಿ ಅವ್ರ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರಿಗೆ ಓಟ್ ಅಷ್ಟೇ. ಅವ್ರು ಓಟ್ ಹಾಕ್ತಾರೆ, ಅವ್ರಿಗೆ ಬೆಂಬಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಅದಕ್ಕೋಸ್ಕರ ಜಾತಿಗಳನ್ನ ಬೆಂಕಿ ಇಡ್ತಾರೆ. ನೋಡಿದಿರಲ್ಲ, ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಅಂತ ಬೆಂಕಿ ಇಟ್ರು, ಜಾತಿಗಳು ಬೆಂಕಿ ಇಟ್ರು. ಬೆಂಕಿ ಇಡೋದೇ ಕಾಂಗ್ರೆಸ್ ಅವರ. ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಶಾಂತ್ ಸಂಬಾರಿ ಅವರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಕೂಡ ಈಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ತೀರಾ. ಏನ್ ಹೇಳ್ತೀರಿ ಇವತ್ತಿನ ಘಟನೆ ಬಗ್ಗೆ? ಕಲ್ಲು ತೂರಾಟ, ಅದಾದ ನಂತರ ಪ್ರತಿಭಟನೆ ಮಾಡಿದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು. ನೋಡಿ, ಈ ತುಂಬಾ ಪೀಸ್ಫುಲ್ ಕಮ್ಯುನಿಟಿ ಅಂತ ಇಡೀ ವರ್ಲ್ಡ್ ಅಲ್ಲಿ ಹೇಳ್ಕೊಂತಾರೆ. ಇದು ತುಂಬಾ ಪೀಸ್ಫುಲ್ ಕಮ್ಯುನಿಟಿ ಅಂತ. ಬಟ್ ಅವ್ರಿಗೆ ಪ್ರತಿ ಸಲ ಒಂದು ಈ ಹಬ್ಬ ಆದಾಗ ಅವರು ಮಸೀದಿ ಮುಂದೆ ಹೋದಾಗ ಒಂದು ಕಲ್ಲು ಇಟ್ಕೊಂಡು ಪ್ರೀ ಪ್ಲಾನ್ ಮಾಡಿರ್ತಾರೆ. 2020 ಶಹೀನ್ ಬಾಗ್ ಡೆಲ್ಲಿಯಲ್ಲಿ ನಡೆದ ಒಂದು ಫಾರ್ಮರ್ ಅಟ್ಯಾಕ್ ಅಥವಾ ನಮ್ಮ ಈ ರೈತರು ಮಾಡಿದ ಅಟ್ಯಾಕ್ ಅಲ್ಲಿ ಎಲ್ಲ ಪ್ರೀ ಪ್ಲಾನ್ಡ್ ಆಗಿತ್ತು. ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದ್ದೆ ಈ ಕಲ್ಲು ತೂರಾಟ ವಾಸ್ ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅಂತ ಒಂದು ಜಡ್ಜ್ಮೆಂಟ್ ಬಂದಿದೆ. ಪ್ರತಿ ಸಲ ಏನಾದ್ರೂ ಈ ತರ ವಿಷಯ ಆದಾಗ, ನಮ್ಮ ನುಪ್ಪೂರ್ ಕೇಸ್ ಆಗಿರ್ಬೋದು, ಯಾವುದೇ ತರದ ಸಲ್ಮಾನ್ ರುಷ್ಟಿ ಕೇಸ್ ಆಗಿರ್ಬೋದು, ಎಲ್ಲಾ ಕಡೆನೂ ಅವರೊಂದು ಅಭ್ಯಂತರ ಇದ್ದೇ ಇದೆ. ಅವ್ರ ಜೀವನ ಇಡೀ ಅವರು ಹಿಂದೂಗಳು ಕಂಡ್ರೆ ಆಗೋದಿಲ್ಲ, ಜೀವಿಶ್ ಕಂಡ್ರೆ ಆಗೋದಿಲ್ಲ, ಕ್ರಿಶ್ಚಿಯನ್ಸ್ ಕಂಡ್ರೆ ಆಗೋದಿಲ್ಲ, ಯಾರ ನಾಸ್ತಿಕರ ಅವ್ರು ಕಂಡ್ರೆ ಆಗೋದಿಲ್ಲ, ಫ್ರೀ ಆಗಿ ಮಾತಾಡೋರು ಕಂಡ್ರೆ ಆಗೋದಿಲ್ಲ, ಹೆಣ್ಮಕ್ಳು ಕಂಡ್ರೆ ಆಗೋದಿಲ್ಲ, ಯಾರು ನಮ್ಮ ಇವರು ಗೇ ಸಂಸ್ಕೃತಿ ಅವ್ರು ಕಂಡ್ರೆ ಆಗೋದಿಲ್ಲ, ಅವ್ರಿಗೆ ಮ್ಯೂಸಿಕ್ ಕಂಡ್ರೆ ಆಗೋದಿಲ್ಲ, ಬುದ್ಧ ಸ್ಟ್ಯಾಚ್ಯೂ ಕಂಡ್ರೆ ಆಗೋದಿಲ್ಲ, ನಾಯಿ ಕಂಡ್ರೆ ಆಗೋದಿಲ್ಲ, ಅವ್ರಿಗೆ ಹಂದಿ ಕಂಡ್ರೆ ಆಗೋದಿಲ್ಲ, ಅವ್ರಿಗೆ ಕಾರ್ಟೂನ್ಸ್ ಕಂಡ್ರೆ ಆಗೋದಿಲ್ಲ, ಅವ್ರಿಗೆ ಫೇಸ್ಬುಕ್ ಕಂಡ್ರೆ ಆಗೋದಿಲ್ಲ. ಬಟ್ ಅವ್ರಿಗೆ ಏನ್ ಕಂಡ್ರೆ ಆಗೋದಿಲ್ಲ ಅಂದ್ರೆ ಯಾರು ಕಂಡ್ರು ಆಗೋದಿಲ್ಲ ಅವ್ರಿಗೆ. ಬಟ್ ಅವ್ರು ಮಾತ್ರ ಪೀಸ್ಫುಲ್ ಕಮ್ಯುನಿಟಿ, ಶಾಂತಿ ದೂತರು, ಈ ತರದೊಂದು ಪಟ್ಟಿನ ಹಾಕೊಂಡು ಹೊರಟಿದ್ದಾರೆ. ಸೊ ಈ ಸಲ ಈ ತರ ಗಲಾಟೆ ಆದಾಗ ಅದು ಪ್ರೀ ಪ್ಲಾನ್ಡ್ ಆಗಿರುತ್ತೆ. ಎಸ್ಪೆಷಲಿ ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಜಾಸ್ತಿ ಮಾಡ್ಕೊಂತ ಇದೆ. ಹಿಂದೂ ಕಾರ್ಯಕರ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಈ
ಏನು ನಡೀತಾ ಇದೆ ಪಾಲಿಟಿಕ್ಸ್ ಅದನ್ನ ವಿರುದ್ಧವಾಗಿ ಮಾಡ್ಬೇಕು ಅಂತ ಏನು ಜನ ಸೇರ್ಕೊಂತ ಇದ್ದಾರೆ, ಕಾಂಗ್ರೆಸ್ಗೆ ಇದು ಲೈಕ್ ಆಗ್ತಾ ಇಲ್ಲ. ಪ್ರತಿ ಸಲ ಅಲ್ಲಿ ಬಿಜೆಪಿ ಒಂದು ಹೊಸ ನಾಯಕನ ಹುಟ್ಟು ಹಾಕಿದಾಗ ಪರ್ಸೆಂಟೇಜ್ ಆಫ್ ವೋಟ್ಸ್ ಬಿಜೆಪಿ ಬಂದಾಗ ಇಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ತಳಮಳ, ಆ ತಳಮಳದಿಂದಾನೇ ಇವ್ರು ಇದೆಲ್ಲ ಕುಮ್ಮಕ್ ಕೊಟ್ಕೊಳೋದು. ಯಾಕಂದ್ರೆ ಯಾರು ಮುಸ್ಲಿಂ ನಾಯಕರು ಹೋಗಿ ಹೇಳೋದು ಇಂತಿದ್ದವ್ರಿಗೆ ಇದು ಆಗಲ್ಲ, FIR ಆಗಲ್ಲ ಅಂತ ಗೊತ್ತಿದೆ, ಯಾವ ಕೇಸ್ ಆಗಲ್ಲ ಅಂತ ಅವ್ರಿಗೆ ಧೈರ್ಯ ಇದೆ, ಅದಕ್ಕೋಸ್ಕರ ಈ ತರದ ಕೆಲಸಗಳು ಮಾಡ್ತಾರೆ. ಪ್ರಶಾಂತ್ ಸರ್, ನೋಡಿ, ಮಂಡ್ಯದಲ್ಲಿ ಇತ್ತೀಚೆಗೆ ಪದೇ ಪದೇ ಇಂತಹ ಘಟನೆಗಳು ರಿಪೀಟ್ ಆಗ್ತಾ ಇದೆ. ಏನ್ ರೀಸನ್ ಅಂತ ಅನ್ಸುತ್ತೆ? ರಾಜಕೀಯ ಒಂದೇ ಕಾರಣನಾ? ರಾಜಕೀಯನೇ ಕಾರಣನಾ? ಖಂಡಿತ ಇಲ್ಲ. ನೀವು ಮಂಡ್ಯದಲ್ಲಿ 2 ವರ್ಷದ ಹಿಂದೆ ನಾನೇ ಹೋಗಿದ್ದೆ. ಅಲ್ಲಿ ಒಂದು ಫ್ಲಾಗ್ ಹಾಕ್ಲಿಕ್ಕೆ ಒಂದು ಗ್ರಾಮ ಪಂಚಾಯತಿ ಅವರು 250 ಅಡಿ ಫ್ಲಾಗ್ ಅನ್ನ ಮಾಡಿ, ಆ ಫ್ಲಾಗ್ ಯಾವತ್ತೂ ಒಂದಿನ ಬಜರಂಗ್ ದಳದ ಫ್ಲಾಗ್ ಬಂದಿತ್ತು, ಅದಕ್ಕೆ ಅವರು ಗಲಾಟೆ ಮಾಡಿ ಇದು ಗ್ರಾಮ ಪಂಚಾಯತಿಯಿಂದ ಈ ಪೋಲ್ ಹಾಕಿರೋದು ತೆಗಿಬೇಕು ಅಂತ ಹೇಳಿ ಗಲಾಟೆ ಆಗಿದ್ದು ಉದಾಹರಣೆ ನಿಮ್ಮ ನ್ಯಾಪಿನ ಮರ್ತೋಗಿದ್ದಾರೇನೋ ಗೊತ್ತಿಲ್ಲ. ಬಟ್ ನಾನು ಅದಕ್ಕೆ ಹೋಗಿದ್ದೆ, ಅಲ್ಲಿ ನಾವು ಹೋಗಿ ಮತ್ತೆ ಫ್ಲಾಗ್ ಅನ್ನ ಹಾಕಿದ್ವಿ. ಈ ತರದ ಅವಘಡಗಳು ಇಲ್ಲಿ ಒಂದೇ ಅಲ್ಲ, ಬಿಜಾಪುರಲ್ಲಾಗಿದೆ, ತುಮಕೂರಲ್ಲಾಗಿದೆ, ಮೊನ್ನೆ ದಾವಣಗೆರೆಯಲ್ಲಾಗಿದೆ, ಎಲ್ಲ ಕಡೆ ನಡೀತಾ ಇದೆ. ಯಾಕೆಂದ್ರೆ ಇವರಿಗೆ ಮದ್ರಸದಲ್ಲಿ ಪಾಠ ಹೇಳ್ಕೊಡೋದು ಏನಿದೆ, ಮೂರ್ತಿ ಪೂಜೆ ಮಾಡೋರನ್ನ ಧಿಕ್ಕರಿಸಿ, ಮೂರ್ತಿ ಪೂಜೆ ಮಾಡೋರನ್ನ ಕೊಲ್ಲಿ ಅಂತ ಮದ್ರಸದಲ್ಲಿ ಪಾಠ ಹೇಳ್ಕೊಡ್ಬೇಕಾದ್ರೆ ಇವರ ಮೈಂಡ್ ಸೆಟ್ ಅದಿರುತ್ತೆ. ಆ ಮೈಂಡ್ ಸೆಟ್ ಇಂದಾನೆ ಬದುಕಿರ್ಬೇಕಾದ್ರೆ ಇವ್ರು ಹಿಂದೂಗಳು, ಜೂಯಿಷ್ಗಳು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟ್ ಕಂಡ್ರೆ ಆಗೋದಿಲ್ಲ ಇವ್ರಿಗೆ. ಓಕೆ, ಮತ್ತೆ ನೀವು ಈ ರೀತಿ ಹೇಳ್ತಾ ಇದ್ರಿ, ಏನು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಿ. ಒಂದಿಷ್ಟು ನಟರು, ಬಾಲಿವುಡ್ನ ನಟರು ಮನೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಹೆಸರು ಕೂಡ ಹೇಳ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಒಂದಿಷ್ಟು ನಟರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತವಾಗಿದೆ. ಪ್ರಶಾಂತ್ ಸಂಬೈಯವರ ವಾದ ಸ್ಪಷ್ಟವಾಗಿತ್ತು. ಈ ಎಲ್ಲ ಘಟನೆಗಳಿಗೆ ಕಾರಣ ಒಂದು ಸಮುದಾಯ, ಆ ಸಮುದಾಯವನ್ನ ಕಾಂಗ್ರೆಸ್ ಓಲೈಕೆ ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಓಲೈಕೆ ಮಾಡ್ತಿರೋದೇ ಇದಕ್ಕೆ ಕಾರಣ. ಇದರ ಜೊತೆಗೆ ಆ ಮುಸ್ಲಿಂ ಸಮುದಾಯದಲ್ಲಿ ಏನು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ, ಮದ್ರಸೆಗಳಲ್ಲೂ ಕೂಡ ಒಂದಿಷ್ಟು ಈ ಪ್ರವಚನಗಳು ಏನಾಗ್ತಾ ಇರುತ್ತಲ್ವ, ಅದೇ ಕಾರಣಕ್ಕಾಗಿ ಈ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ಮಂಡ್ಯದಲ್ಲಿ BJP ತನ್ನ ಅಸ್ತಿತ್ವವನ್ನು ಹುಡ್ಕೋತಾ ಇದೆ, ಬೆಳೆಸ್ಕೋತಾ ಇದೆ, ಇದೇ ಕಾರಣಕ್ಕಾಗಿ ಇಂತಹ ಘಟನೆಗಳು ಆಗ್ತಾ ಇದೆ ಅಂತ ಹೇಳಿ.